ಯುಬಿಸಿಟಿಯ ಸ್ಕೈ ಹೋಟೆಲ್ ಕಿಚನ್ ಸೀಸ್ ಆಗಿದೆ. ಕೊಳೆತ ಆಹ್ಲಾದ ಪದಾರ್ಥಗಳು ಪತ್ತೆಯಾಗಿರುವಂತ ಹಿನ್ನೆಲೆ ಸೀಲ್ ಹಾಕಲಾಗಿದೆ. ಹೋಟೆಲ್ ಸೀಲ್ ಮಾಡಿದ್ದಾರೆ ಆಹಾರ ಅಧಿಕಾರಿಗಳು. ಹೋಟೆಲ್ನಿಂದ 1 ಕೆಜಿ ಆಹಾರ ಪದಾರ್ಥವನ್ನ ಸೀಸ್ ಮಾಡಿದ್ದಾರೆ. ಕೊಳೆತ ಹಾಳಾದ ಪದಾರ್ಥಗಳಿತ್ತಲ್ಲ, ಹಾಗಾಗಿ ಹೋಟೆಲ್ಗೆ ಸೀಲ್ ಹಾಕಿದ್ದಾರೆ. ಹೋಟೆಲ್ನಿಂದ 1 ಕೆಜಿ ಆಹಾರ ಪದಾರ್ಥಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಯುಬಿಸಿಟಿಯ ಸ್ಕೈ ಹೋಟೆಲ್ನ ಕಿಚನ್ ಸೀಲ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ, ದಾಳಿಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾಗಿ ಎಲ್ಲೆಲ್ಲಿ ಈ ರೀತಿಯಾಗಿ ಕಂಡು ಬರುತ್ತೋ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ. ಇದರ ಜೊತೆಗೆ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ತಾರೆ, ಪರೀಕ್ಷೆ ಕಳಿಸ್ತಾರೆ, ಲ್ಯಾಬ್ ಕೂಡ ಕಳಿಸಲಾಗುತ್ತೆ. ಹೀಗಾಗಿ ಈಗ ಸೀಲನ್ನು ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ, ಈಗ ಅಧಿಕಾರಿಗಳು ನಿರಂತರವಾಗಿ ಐಷಾರಾಮಿ ಹೋಟೆಲ್ಗಳ ಮೇಲೆ ಕಣ್ಣು ಹಾಕಿದ್ದಾರೆ. ದಾಳಿ ಮುಂದುವರೆದಿದೆ. ಪ್ರತಿದಿನವೂ ಕೂಡ ಐಷಾರಾಮಿ ಹೋಟೆಲ್ಗಳ ಬಂಡವಾಳ ಬಯಲಾಗ್ತಾ ಇದೆ. ಇನ್ನು ಸ್ಕೈ ಹೋಟೆಲ್ಗೂ ಕೂಡ ಸೀಲನ್ನು ಹಾಕಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವು, ದುಡ್ಡಿರುವಂಥ ಶ್ರೀಮಂತರು ಏನು ಮಾಡ್ತಾರೆ, ಐಷಾರಾಮಿ ಜೀವನವನ್ನು ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಅವರು ಒಂದು ಕಾಫಿ ಕುಡಿಬೇಕಾದ್ರೆ, ಜ್ಯೂಸ್ ಕುಡಿಬೇಕಾಗಲಿ, ಇಲ್ಲ ಪಾರ್ಟಿಯನ್ನು ಮಾಡಬೇಕಾಗಲಿ, ಊಟ ಮಾಡಬೇಕಾದ್ರೂ ಕೂಡ ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ. ಯಾಕಂದರೆ ಆ ಒಂದು ಹೊತ್ತಿನ ಊಟಕ್ಕೆ 3 ರಿಂದ 5 ಸಾವಿರ ರೂಪಾಯಿ ವೆಚ್ಚ ಇರುತ್ತೆ. ಅದರಲ್ಲಿ ಅಷ್ಟು ಹಣ ಕೊಟ್ಟು ತಿಂದರೂ ಕೂಡ ಅದು ಒಂದು ಸೇಫ್ಟಿ ಇದೆಯಾ, ತಿನ್ನುವಂಥ ಆಹಾರ ಗುಣಮಟ್ಟದ ಇದೆಯಾ ಅಂತ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇದ್ರ ಬಗ್ಗೆ ಸ್ಟಾರ್ ಹೋಟ್ಲಲ್ಲಿ ಕಳಪೆ ಆಹಾರ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದೂರಗಳು ಕೂಡ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಬಂದಿತ್ತು. ಇದೇ ಕಾರಣಕ್ಕಾಗಿ ಕಳೆದ 3 ದಿನದಿಂದ ಕೂಡ ನಿರಂತರವಾಗಿ ಎಲ್ಲ ಸ್ಟಾರ್ ಹೋಟೆಲ್ ಮೇಲೂ ಕೂಡ ರೈಡನ್ನು ಮಾಡಿದಾಗ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂತಂದರೆ 1 ವರ್ಷಕ್ಕಿಂತ ಹೆಚ್ಚಿನ ಹಳೆಯ ದನದ ಮಾಂಸ ಇರ್ಬೋದು, ಅದೇ ರೀತಿಯಲ್ಲೂ ಕೂಡ ಎಕ್ಸ್ಪೈರಿ ಆಗಿರುವಂಥ ಡ್ರೈ ಫ್ರೂಟ್ಸು, ಅದ್ರ ಜೊತೆ ಕೊಳ್ತೋಗಿರುವಂಥ ತರಕಾರಿಗಳು, ಎಕ್ಸ್ಪೈರಿ ಇಲ್ಲದೆ ಇರುವಂಥದ್ದು ಏನು ಬೇರೆ ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಕಂಡು ಬಂದಿದೆ. ಮತ್ತೆ ಸ್ಟಾರ್ ಹೋಟ್ಲಲ್ಲಿ ಅಡಿಗೆ ಮಾಡೋದಕ್ಕೆ ಬಳಕೆ ಮಾಡ್ತಿರುವಂಥ ಅಡುಗೆ ಎಣ್ಣೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಕಳಪೆ ಆಹಾರದ್ದು ಅಂತ ಕೂಡ ಸದ್ಯಕ್ಕೆ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಇನ್ನೂ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಾಕಿ ಉಳಿದಿರುವಂತಹ ಸ್ಟಾರ್ ಹೋಟೆಲ್ ಯಾವ ಇದೆಯೋ ಎಲ್ಲ ಕಡೆನೂ ಕೂಡ ರೈಡ್ ಮಾಡಿ ಎಲ್ಲ ಕಡೆ ಕೂಡ ಪರಿಶೀಲನೆ ಮಾಡೋದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲೇ ಹೋದ್ರೂ ಕೂಡ ಸ್ಟಾರ್ ಹೋಟೆಲಲ್ಲಿ ಏನು ಅವಧಿ ಮೀರಿದಂತ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಏನು ಫಿಶ್ ಕೂಡ 1 ವರ್ಷದ ಹಿಂದಿನದ್ದು ಏನು ಮೀನಿನ ಆಹಾರವನ್ನ ಇಟ್ಟಿರೋದು, ಸಂಗ್ರಹಣೆ ಮಾಡಿಟ್ಟಿರೋದು ಕೂಡ ಕಂಡು ಬಂದಿದೆ. ಐಸ್ ಕ್ರೀಮ್ ಆಗಿರ್ಬೋದು, ಹಾಲು, ಮೊಸರು ಪ್ರತಿಯೊಂದರಲ್ಲೂ ಕೂಡ ಎಕ್ಸ್ಪೈರಿ ಮುಗ್ದಿರೋದನ್ನೇ ಅವರಿಗೆ ಗ್ರಾಹಕರಿಗೆ ಕೊಟ್ಟು ವಂಚನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಗ್ರಾಹಕರ ಆರೋಗ್ಯವನ್ನು ಕೂಡ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ಗೊತ್ತಾಗಿದೆ. ಈ ಕಾರಣದಿಂದಾಗಿ ಐಷಾರಾಮಿ ಜೀವನವನ್ನ ಮಾಡುವಂತವರು ತಾವು ತಿನ್ನುವಂತ ಆಹಾರ ಬಗ್ಗೆ ಒಂದಷ್ಟು ನಿಗಾವನ್ನ ವಹಿಸಬೇಕಾಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.